ಕೂಡ ಭಾರತದ ಜವಾಬ್ದಾರಿ. ಕ್ಯಾಪ್ಟನ್ ಕ್ಷಮೆ ಇರಲಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 7 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಸಂವಾದಲ್ಲಿ ಉಗ್ರರಿಗೆ ಭಾರತೀಯ ಸೇನೆ 7 ಜೈಷ್ ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನಾಪಡೆ. ಭಾರತೀಯ ಸೇನಾಪಡೆ 7 ಮಂದಿ ಉಗ್ರರನ್ನ ಹೊಡೆದು ಉರುಳಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಂಬಾದಲ್ಲಿ ನಮ್ಮ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ 7 ಉಗ್ರರನ್ನ ಹೊಡೆದುರುಳಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅದು ರೆಕಾರ್ಡ್ ಆಗಿದೆ, ಕ್ಲೀನ್ ಆಗಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸೇನೆ ಈ ದೃಶ್ಯಗಳನ್ನ ಬಿಡುಗಡೆ ಮಾಡಿದೆ. ಸಾಂಬಾದಲ್ಲಿ ಬಿಎಸ್ಎಫ್ 7 ಉಗ್ರರನ್ನ ಹೊಡೆದುರುಳಿಸಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡಿ, ಎಲ್ಲಾ ಬಗೆಯ ದಾಳಿ, ಯಾವುದೇ ಬಗೆಯಲ್ಲಿ ನೀವು ಹಮಾಸ್ ಶೈಲಿಯಲ್ಲಿ ನಡೆದಿದೆ ಈ ದಾಳಿ ಅಂತ ಹೇಳಲಾಗ್ತಾ ಇತ್ತು. 7 ಮಂದಿ ಅಲ್ಲಿ ನೋಡಿ, ಸೈನಿಕರಿಗೂ ಉಗ್ರರಿಗೂ ಭೇದವೇ ಇಲ್ಲ ಅಂತ ಪರಿಸ್ಥಿತಿ ಅವರದು. ಇದು ಪಾಕಿಸ್ತಾನ ಪೋಸ್ಟ್ ದಂದಾರ್ ಅನ್ನೋ ಜಾಗದ ಪಾಕಿಸ್ತಾನದ ಪೋಸ್ಟ್ ಅನ್ನ ಉಡೀಸ್ ಮಾಡಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆ ದೃಶ್ಯವನ್ನ ನೀವು ಸ್ಕ್ರೀನ್ ನ ಮೇಲೆ ಗಮನಿಸ್ತಾ ಇದ್ದೀರಿ. 7 ಮಂದಿ ಉಗ್ರಗಾಮಿಗಳು ಭಾರತದ ಗಡಿ ಒಳಗೆ ನುಸುಳುವ ಪ್ರಯತ್ನವನ್ನ ಮಾಡಿದ್ದಾರೆ ಸಾಂಬಾ ಸೆಕ್ಟರ್ನ ಮೂಲಕ. ಆ ಸಂದರ್ಭದಲ್ಲಿ ಅವರನ್ನ ತಡೆದು ಹೊಡೆದು ಹಾಕಿದ್ದು ಅಲ್ಲದೆ ಪಾಕಿಸ್ತಾನದ ಪೋಸ್ಟ್ ಒಂದನ್ನ ದಂದಾರ್ ಎಂಬಲ್ಲಿ ಹೊಡೆದು ಹಾಕಿದೆ ಭಾರತೀಯ ಸೇನಾಪಡೆ. ಅದರ ರೆಫರೆನ್ಸ್ ವಿಡಿಯೋ ನೀವೀಗ ಗಮನಿಸ್ತಾ ಇದ್ದೀರಿ ಟಿವಿಯ ಸ್ಕ್ರೀನ್ ನ ಮೇಲೆ. ಪಾಕ್ ಪೋಸ್ಟ್ ದಂದಾರ್ ಅದನ್ನ ಹೊಡೆದು ಉರುಳಿಸಲಾಗಿದೆ. ಭಾರಿ ಪ್ರಮಾಣದ ನಷ್ಟ ಅಲ್ಲಾಗಿದೆ ಪಾಕಿಸ್ತಾನಕ್ಕೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದ ನುಸುಳುಕೋರರನ್ನ, ಇನ್ಫ್ಯಾಕ್ಟ್ ಆ ನುಸುಳುಕೋರರು 7 ಮಂದಿ ಉಗ್ರವಾದಿಗಳು ಅನ್ನೋ ಮಾಹಿತಿ ಕೂಡ ಇದೀಗಿದೆ. ಅವರನ್ನ ಹೊಡೆದು ಹಾಕಿದೆ ಭಾರತೀಯ ಸೇನಾಪಡೆ. ಜೊತೆಗೆ ಪಾಕಿಸ್ತಾನದ ಪೋಸ್ಟ್ ಒಂದನ್ನ ಕೂಡ ಉಡೀಸ್ ಮಾಡಿದೆ. ಭಾರತದ ಜವಾಬ್ದಾರಿ. ಕ್ಯಾಪ್ಟನ್ ಕ್ಷಮೆ ಇರಲಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 7 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಸಂವಾದಲ್ಲಿ ಉಗ್ರರಿಗೆ ಭಾರತೀಯ ಸೇನೆ 7 ಜೈಷ್ ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನಾಪಡೆ. ಭಾರತೀಯ ಸೇನಾಪಡೆ 7 ಮಂದಿ ಉಗ್ರರನ್ನ ಹೊಡೆದು ಉರುಳಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಂಬಾದಲ್ಲಿ ನಮ್ಮ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ 7 ಉಗ್ರರನ್ನ ಹೊಡೆದುರುಳಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅದು ರೆಕಾರ್ಡ್ ಆಗಿದೆ, ಕ್ಲೀನ್ ಆಗಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸೇನೆ ಈ ದೃಶ್ಯಗಳನ್ನ ಬಿಡುಗಡೆ ಮಾಡಿದೆ. ಸಾಂಬಾದಲ್ಲಿ ಬಿಎಸ್ಎಫ್ 7 ಉಗ್ರರನ್ನ ಹೊಡೆದುರುಳಿಸಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡಿ, ಎಲ್ಲಾ ಬಗೆಯ ದಾಳಿ, ಯಾವುದೇ ಬಗೆಯಲ್ಲಿ ನೀವು ಹಮಾಸ್ ಶೈಲಿಯಲ್ಲಿ ನಡೆದಿದೆ ಈ ದಾಳಿ ಅಂತ ಹೇಳಲಾಗ್ತಾ ಇತ್ತು. 7 ಮಂದಿ ಅಲ್ಲಿ ನೋಡಿ, ಸೈನಿಕರಿಗೂ ಉಗ್ರರಿಗೂ ಭೇದವೇ ಇಲ್ಲ ಅಂತ ಪರಿಸ್ಥಿತಿ ಅವರದು. ಇದು ಪಾಕಿಸ್ತಾನ ಪೋಸ್ಟ್ ದಂದಾರ್ ಅನ್ನೋ ಜಾಗದ ಪಾಕಿಸ್ತಾನದ ಪೋಸ್ಟ್ ಅನ್ನ ಉಡೀಸ್ ಮಾಡಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆ ದೃಶ್ಯವನ್ನ ನೀವು ಸ್ಕ್ರೀನ್ ನ ಮೇಲೆ ಗಮನಿಸ್ತಾ ಇದ್ದೀರಿ. 7 ಮಂದಿ ಉಗ್ರಗಾಮಿಗಳು ಭಾರತದ ಗಡಿ ಒಳಗೆ ನುಸುಳುವ ಪ್ರಯತ್ನವನ್ನ ಮಾಡಿದ್ದಾರೆ ಸಾಂಬಾ ಸೆಕ್ಟರ್ನ ಮೂಲಕ. ಆ ಸಂದರ್ಭದಲ್ಲಿ
ಅವರನ್ನ ತಡೆದು ಹೊಡೆದುಹಾಕಿದ್ದು ಅಲ್ಲದೆ ಪಾಕಿಸ್ತಾನದ ಪೋಸ್ಟ್ ಒಂದನ್ನ ದಂದಾರ್ ಎಂಬಲ್ಲಿ ಹೊಡೆದು ಹಾಕಿದೆ ಭಾರತೀಯ ಸೇನಾ ಪಡೆ. ಅದರ ರೆಫರೆನ್ಸ್ ವಿಡಿಯೋ ನೀವೀಗ ಗಮನಿಸ್ತಾ ಇದ್ದೀರಿ ಟಿವಿಯ ಸ್ಕ್ರೀನ್ ಮೇಲೆ. ಪಾಕ್ ಪೋಸ್ಟ್ ದಂದಾರ್ ಅದನ್ನ ಹೊಡೆದು ಉರುಳಿಸಲಾಗಿದೆ. ಭಾರಿ ಪ್ರಮಾಣದ ನಷ್ಟ ಅಲ್ಲಾಗಿದೆ ಪಾಕಿಸ್ತಾನಕ್ಕೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದ ನುಸುಳುಕೋರರನ್ನ, ಇನ್ಫ್ಯಾಕ್ಟ್ ಆ ನುಸುಳುಕೋರರು 7 ಮಂದಿ ಉಗ್ರವಾದಿಗಳು ಅನ್ನೋ ಮಾಹಿತಿ ಕೂಡ ಇದೀಗಿದೆ. ಅವರನ್ನ ಹೊಡೆದು ಹಾಕಿದೆ ಭಾರತೀಯ ಸೇನಾ ಪಡೆ. ಜೊತೆಗೆ ಪಾಕಿಸ್ತಾನದ ಪೋಸ್ಟ್ ಒಂದನ್ನ ಕೂಡ ಉಡೀಸ್ ಮಾಡಿದೆ. ಭಾರತದ ಜವಾಬ್. ಕ್ಯಾಪ್ಟನ್ ಕ್ಷಮೆ ಇರಲಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 7 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಸಂಬಾದಲ್ಲಿ ಉಗ್ರರಿಗೆ ಭಾರತೀಯ ಸೇನೆ 7 ಜೈಷ್ ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನಾ ಪಡೆ. ಭಾರತೀಯ ಸೇನಾ ಪಡೆ 7 ಮಂದಿ ಉಗ್ರರನ್ನ ಹೊಡೆದು ಉರುಳಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಂಬಾದಲ್ಲಿ ನಮ್ಮ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ 7 ಉಗ್ರರನ್ನ ಹೊಡೆದುರುಳಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅದು ರೆಕಾರ್ಡ್ ಆಗಿದೆ, ಕ್ಲೀನ್ ಆಗಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸೇನೆ ಈ ದೃಶ್ಯಗಳನ್ನ ಬಿಡುಗಡೆ ಮಾಡಿದೆ. ಸಾಂಬಾದಲ್ಲಿ ಬಿಎಸ್ಎಫ್ 7 ಉಗ್ರರನ್ನ ಹೊಡೆದುರುಳಿಸಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡಿ, ಎಲ್ಲಾ ಬಗೆಯ ದಾಳಿ, ಯಾವುದೇ ಬಗೆಯಲ್ಲಿ ನೀವು ಹಮಾಸ್ ಶೈಲಿಯಲ್ಲಿ ನಡೆದಿದೆ ಈ ದಾಳಿ ಅಂತ ಹೇಳಲಾಗ್ತಾ ಇತ್ತು. 7 ಮಂದಿ ಅಲ್ಲಿ ನೋಡಿ, ಸೈನಿಕರಿಗೂ ಉಗ್ರರಿಗೂ ಭೇದವೇ ಇಲ್ಲ ಅಂತ ಪರಿಸ್ಥಿತಿ ಅವರದು. ಇದು ಪಾಕಿಸ್ತಾನ ಪೋಸ್ಟ್ ದಂದಾರ್ ಅನ್ನೋ ಜಾಗದ ಪಾಕಿಸ್ತಾನದ ಪೋಸ್ಟ್ ಅನ್ನ ಉಡೀಸ್ ಮಾಡಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆ ದೃಶ್ಯವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 7 ಮಂದಿ ಉಗ್ರಗಾಮಿಗಳು ಭಾರತದ ಗಡಿ ಒಳಗೆ ನುಸುಳುವ ಪ್ರಯತ್ನವನ್ನ ಮಾಡಿದ್ದಾರೆ ಸಾಂಬಾ ಸೆಕ್ಟರ್ನ ಮೂಲಕ. ಆ ಸಂದರ್ಭದಲ್ಲಿ ಅವರನ್ನ ತಡೆದು ಹೊಡೆದು ಹಾಕಿದ್ದು ಅಲ್ಲದೆ ಪಾಕಿಸ್ತಾನದ ಪೋಸ್ಟ್ ಒಂದನ್ನ ದಂದಾರ್ ಎಂಬಲ್ಲಿ ಹೊಡೆದು ಹಾಕಿದೆ ಭಾರತೀಯ ಸೇನಾ ಪಡೆ. ಅದರ ರೆಫರೆನ್ಸ್ ವಿಡಿಯೋ ನೀವೀಗ ಗಮನಿಸ್ತಾ ಇದ್ದೀರಿ ಟಿವಿಯ ಸ್ಕ್ರೀನ್ ಮೇಲೆ. ಪಾಕ್ ಪೋಸ್ಟ್ ದಂದಾರ್ ಅದನ್ನ ಹೊಡೆದು ಉರುಳಿಸಲಾಗಿದೆ. ಭಾರಿ ಪ್ರಮಾಣದ ನಷ್ಟ ಅಲ್ಲಾಗಿದೆ ಪಾಕಿಸ್ತಾನಕ್ಕೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದ ನುಸುಳುಕೋರರನ್ನ, ಇನ್ಫ್ಯಾಕ್ಟ್ ಆ ನುಸುಳುಕೋರರು 7 ಮಂದಿ ಉಗ್ರವಾದಿಗಳು ಅನ್ನೋ ಮಾಹಿತಿ ಕೂಡ ಇದೀಗಿದೆ. ಅವರನ್ನ ಹೊಡೆದು ಹಾಕಿದೆ ಭಾರತೀಯ ಸೇನಾ ಪಡೆ. ಜೊತೆಗೆ ಪಾಕಿಸ್ತಾನದ ಪೋಸ್ಟ್ ಒಂದನ್ನ ಕೂಡ ಉಡೀಸ್ ಮಾಡಿದೆ. ಭಾರತದ ಜವಾಬ್. ಕ್ಯಾಪ್ಟನ್ ಕ್ಷಮೆ ಇರಲಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 7 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಸಂಬಾದಲ್ಲಿ ಉಗ್ರರಿಗೆ ಭಾರತೀಯ ಸೇನೆ 7 ಜೈಷ್ ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನಾ ಪಡೆ. ಭಾರತೀಯ ಸೇನಾ ಪಡೆ 7 ಮಂದಿ ಉಗ್ರರನ್ನ ಹೊಡೆದು ಉರುಳಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಂಬಾದಲ್ಲಿ ನಮ್ಮ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ 7 ಉಗ್ರರನ್ನ ಹೊಡೆದುರುಳಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ
ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅದು ರೆಕಾರ್ಡ್ ಆಗಿದೆ, ಕ್ಲೀನ್ ಆಗಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸೇನೆ ಈ ದೃಶ್ಯಗಳನ್ನ ಬಿಡುಗಡೆ ಮಾಡಿದೆ. ಸಾಂಬಾದಲ್ಲಿ ಬಿಎಸ್ಎಫ್ 7 ಉಗ್ರರನ್ನ ಹೊಡೆದುರುಳಿಸಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡಿ, ಎಲ್ಲಾ ಬಗೆಯ ದಾಳಿ, ಯಾವುದೇ ಬಗೆಯಲ್ಲಿ ನೀವು ಹಮಾಸ್ ಶೈಲಿಯಲ್ಲಿ ನಡೆದಿದೆ ಈ ದಾಳಿ ಅಂತ ಹೇಳಲಾಗ್ತಾ ಇತ್ತು. 7 ಮಂದಿ ಅಲ್ಲಿ ನೋಡಿ, ಸೈನಿಕರಿಗೂ ಉಗ್ರರಿಗೂ ಭೇದವೇ ಇಲ್ಲ ಅಂತ ಪರಿಸ್ಥಿತಿ ಅವರದು. ಇದು ಪಾಕಿಸ್ತಾನ ಪೋಸ್ಟ್ ದಂಡಾರ್ ಅನ್ನೋ ಜಾಗದ ಪಾಕಿಸ್ತಾನದ ಪೋಸ್ಟ್ ಅನ್ನ ಉಡೀಸ್ ಮಾಡಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆ ದೃಶ್ಯವನ್ನ ನೀವು ಸ್ಕ್ರೀನ್ ನ ಮೇಲೆ ಗಮನಿಸ್ತಾ ಇದ್ದೀರಿ. 7 ಮಂದಿ ಉಗ್ರಗಾಮಿಗಳು ಭಾರತದ ಗಡಿ ಒಳಗೆ ನುಸುಳುವ ಪ್ರಯತ್ನವನ್ನ ಮಾಡಿದ್ದಾರೆ ಸಾಂಬಾ ಸೆಕ್ಟರ್ನ ಮೂಲಕ. ಆ ಸಂದರ್ಭದಲ್ಲಿ ಅವರನ್ನ ತಡೆದು ಹೊಡೆದು ಹಾಕಿದ್ದು ಅಲ್ಲದೆ ಪಾಕಿಸ್ತಾನದ ಪೋಸ್ಟ್ ಒಂದನ್ನ ದಂದಾರ್ ಎಂಬಲ್ಲಿ ಹೊಡೆದು ಹಾಕಿದೆ ಭಾರತೀಯ ಸೇನಾ ಪಡೆ. ಅದರ ರೆಫರೆನ್ಸ್ ವಿಡಿಯೋ ನೀವೀಗ ಗಮನಿಸ್ತಾ ಇದ್ದೀರಿ ಟಿವಿಯ ಸ್ಕ್ರೀನ್ ನ ಮೇಲೆ. ಪಾಕ್ ಪೋಸ್ಟ್ ದಂಧಾರ್ ಅದನ್ನ ಹೊಡೆದು ಉರುಳಿಸಲಾಗಿದೆ. ಭಾರಿ ಪ್ರಮಾಣದ ನಷ್ಟ ಅಲ್ಲಾಗಿದೆ ಪಾಕಿಸ್ತಾನಕ್ಕೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದ ನುಸುಳುಕೋರರನ್ನ, ಇನ್ಫ್ಯಾಕ್ಟ್ ಆ ನುಸುಳುಕೋರರು 7 ಮಂದಿ ಉಗ್ರವಾದಿಗಳು ಅನ್ನೋ ಮಾಹಿತಿ ಕೂಡ ಇದೀಗಿದೆ. ಅವರನ್ನ ಹೊಡೆದು ಹಾಕಿದೆ